ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಲಿ ಕಾರ್ಮಿಕರು ಹಾಗೂ ಲಾರಿ ಮೆಕ್ಯಾನಿಕ್ಗಳು ಮತ್ತು ಕಾರ್ ಮೆಕ್ಯಾನಿಕ್ಗಳು, ವಾಹನ ಎಲೆಕ್ಟ್ರಿಷಿಯನ್ಗಳು ಮತ್ತು ಮನೆ ಪ್ಲಂಬರ್ಗಳು, ವೆಲ್ಡಿಂಗ್ ಕೆಲಸ ಮಾಡುವವರು ಇವರಿಗೆ ಇನ್ನೂವರೆಗೂ ಲೇಬರ್ ಕಾರ್ಡ್ಗಳು ಏನು ಎಂದು ತಿಳಿದು ಬಂದಿಲ್ಲ. ಅದಕ್ಕೋಸ್ಕರ ನಮ್ಮ ಪ್ರಜಾಪರ ಟಿವಿ ನ್ಯೂಸ್ ರಿಪೋರ್ಟರ್ ಹಬೀಬ್ ಬಾಷಾ ಅವರು ಮತ್ತು ಸಂಘಟನೆಯ ನಗರ ಅಧ್ಯಕ್ಷರಾಗಿರುವಂತಹ ಗೌಸ್ ರವರು ಎಲ್ಲರ ಹತ್ತಿರ ಹೋಗಿ ಲೇಬರ್ ಕಾರ್ಡ್ ಮತ್ತು ಹೆಲ್ತ್ ಕಾರ್ಡ್ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಎಂದು ತಿಳಿದು ಬಂದಾಗ ಕರ್ನಾಟಕ ಪ್ರಜಾಪರ ವೇದಿಕೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಸಮೀರ್ ಅವರಿಗೆ ಭೇಟಿ ಮಾಡಿ ಕೂಲಿ ಕಾರ್ಮಿಕರ ಬಗ್ಗೆ ಚರ್ಚೆಯನ್ನು ಮಾಡಿರುತ್ತಾರೆ. ಆಗ ಜಿಲ್ಲಾಧ್ಯಕ್ಷರಿಗೆ ತಿಳಿದು ಬಂದಾಗ ಅದೇ ಮೆಕ್ಯಾನಿಕ್ಗಳ ಹತ್ತಿರ ಹೋಗಿ ನಿಮಗೆ ನಮ್ಮ ಸಂಘಟನೆ ಕಡೆಯಿಂದ ನಿಮ್ಮೆಲ್ಲರಿಗೂ ಲೇಬರ್ ಕಾರ್ಡ್ಗಳು ಮತ್ತು ಹೆಲ್ತ್ ಕಾರ್ಡ್ಗಳನ್ನು ಮಾಡಿಸಿಕೊಡುವಂತ ಭರವಸೆಯನ್ನು ಕೊಟ್ಟಿರುತ್ತಾರೆ. ಕಾರ್ಯಕ್ರಮ ಏನಕ್ಕೋಸ್ಕರ ಇಟ್ಕೊಂಡಿವಿ ಅಂದರೆ, ಒಂದು ಲೇಬರ್ ಡಿಪಾರ್ಟ್ಮೆಂಟಿಂದ ನಿಮಗೆ ಯಾರ್ಯಾರಿಗೆ ಲೇಬರ್ ಕಾರ್ಡ್ಗಳು, ಹೆಲ್ತ್ ಕಾರ್ಡ್ಗಳು, ಈ ಥರ ಮೆಕ್ಯಾನಿಕ್ ಕಾರ್ಡ್ಗಳು, ಟಿಂಕರ್ ಕಾರ್ಡ್ಗಳು, ಪೇಂಟರ್ ಕಾರ್ಡ್ಗಳು, ವೆಲ್ಡರ್ ಕಾರ್ಡ್ಗಳು, ಈ ಥರ ಯಾರ್ಯಾರು ಮಾಡಿಸ್ಕೊಂಡಿಲ್ವೋ ಅಂಥವರು ಲೇಬರ್ ಕಾರ್ಡ್ಗಳಲ್ಲಿ ಮಾಡಿಸ್ಕೋಬೇಕು ಅಂತ ಈ ನಮ್ಮ ಸಂಘಟನೆಯಿಂದ ಒಂದು ಒತ್ತಾಯ ಮಾಡಿ ಬೇಕಾದಷ್ಟು ಜನರು ಇವತ್ತುವರೆಗೂ ಲೇಬರ್ ಕಾರ್ಡ್ಗಳಿಗೆ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಗೊತ್ತಿದ್ದವರು ಮಾಡ್ಕೊಂಡಿದ್ದಾರೆ, ಗೊತ್ತಿಲ್ಲದವರು ಮಾಡ್ಕೊಂಡಿಲ್ಲ. ಅದರ ಬಗ್ಗೆ ಸೇಫ್ಟಿಗಳು ಇರ್ತವೆ. ಆಗ ಒಂದೊಂದು ಲೇಬರ್ ಕಾರ್ಡಿಗೆ ಒಂದೊಂದು 5-5 ಲಕ್ಷ ರೂಪಾಯಿ ಇರುತ್ತೆ, 3 ಲಕ್ಷ ಇರುತ್ತೆ, 4 ಲಕ್ಷ ಇರುತ್ತೆ. ಹೆಲ್ತ್ ಕಾರ್ಡಿಗೆ 1 ಲಕ್ಷದಿಂದ 5 ಲಕ್ಷವರೆಗೆ ಇರ್ತದೆ. ನಿಮ್ಗೆ ಏನಾನ ತೊಂದರೆ ಆದರೂ ಕೂಡ, ನಾಳೆ ದಿವಸ ಆಕ್ಸಿಡೆಂಟ್ ಆದರೆ ಅದ್ರದ್ದು ಸಪ್ರೇಟ್ ಇರುತ್ತೆ, ನಾರ್ಮಲ್ ಡೆತ್ ಆದರೆ ಅದು ಸಪ್ರೇಟ್ ಇರುತ್ತೆ. ಈ ಥರ ಬೇಕಾದಷ್ಟು ಅದರ ಒಳಗಡೆ ಸ್ಕೀಮ್ಗಳು ಇರ್ತವೆ. ಅದು ಸರ್ಕಾರದಲ್ಲಿ ನೀವು ಭೇಟಿ ಕೊಟ್ಟು ನಾವು ಇಷ್ಟು ಜನ ಇದ್ದೀವಿ, ಟಿಂಕರಿಂಗ್ ಎಷ್ಟು ಜನ ಇದ್ದಾರೋ, ಮೆಕ್ಯಾನಿಕ್ ಎಷ್ಟು ಜನ ಇದ್ದಾರೋ, ಲಾರಿ ಡ್ರೈವರ್ಗಳು ಎಷ್ಟು ಜನ ಇದ್ದಾರೋ ಅದ್ರ ಬಗ್ಗೆ ಮಾಹಿತಿ ಯಾರಿಗೂ ಸರಿಯಾಗಿ ಗೊತ್ತಿರಲ್ಲ. ಈಗ ನಾನು ಮೆಕ್ಯಾನಿಕ್ ಅಂದರೆ ನನಗೆ ಗೊತ್ತಿರ್ತದೆ, ಇನ್ನೊಬ್ರು ನಮ್ಮದೇ ಇರೋರಿಗೆ ಗೊತ್ತಿರಬೇಕಂದ್ರೆ ನೀವು ನಿಮ್ದೆಲ್ಲ ಒಂದು ಲೇಬರ್ ಕಮ್ಯುನಿಟಿ ಎಲ್ಲ ಮಾಡಿಸ್ಕೋಬೇಕು. ನೀವೆಲ್ಲ ಒಂದು ಒಕ್ಕೂಟ ಆಗಬೇಕು. ನೀವೆಲ್ಲ ಒಂದು ಒಕ್ಕೂಟ ಆದರೆ ನಿಮಗೂ ಕೂಡ ಸೇಫ್ಟಿ, ನಿಮ್ಮ ಟರ್ಮಲಿಗೂ ಸೇಫ್ಟಿ, ನಿಮ್ಮ ಜನರಿಗೂ ಸೇಫ್ಟಿ, ಎಲ್ಲರಿಗೂ ಸೇಫ್ಟಿ ಇರುತ್ತೆ. ಏನಪ್ಪ ನಾಳೆ ದಿವಸ ಆಕ್ಸಿಡೆಂಟ್ ಆಯಿತು, ಡ್ರೈವರ್ ಒಬ್ಬ ಹೋಗ್ತಾ ಇದ್ದಾನೆ, ಆಕ್ಸಿಡೆಂಟ್ ಆಯ್ತು ಅಂದರೆ ಯಾರು ಜವಾಬ್ದಾರಿ ಇದ್ರದು? ಯಾರು ಜವಾಬ್ದಾರಿ ತಗೊಳಕ್ಕಾಗಲ್ಲ. ಅದರಿಂದ ಒಂದು ಲೇಬರ್ನಲ್ಲಿದ್ದರೆ, ನೀವು ಒಂದು ಲೀಸ್ಟ್ನಲ್ಲಿದ್ದರೆ, ರಿಜಿಸ್ಟರ್ ಬುಕ್ನಲ್ಲಿದ್ದರೆ, ಒಂದು ನಾನು ಕೂಡ ಒಂದು ಸರ್ಕಾರದಲ್ಲಿ ಲೀಸ್ಟಲ್ಲಿದ್ದೀನಿ ಅನ್ನೋದೊಂದು ಒಂದು ಹೆಸರು ಇರುತ್ತೆ. ಈಗ ನೀವು ಇಲ್ಲೇ ಇದ್ದೀರಲ್ಲ, ನೀವು ಇಲ್ಲೇ ಇರ್ತೀರ, ಸರ್ಕಾರದಲ್ಲಿ ನಿಮಗೂ ಯಾವುದೂ ಹೆಸರುಗಳು ಇಲ್ಲ. ನಾನು ಸರ್ಕಾರದಲ್ಲಿ ಇದ್ದೀನಿ ಅಂದರೆ ಇಲ್ಲ. ಹೋರಾಟ ಮಾಡೋಕ್ಕೆ ಯಾರು ಬರಲ್ಲ. ಯಾರು ಗ್ಯಾಸ್ ವೆಲ್ಡರ್ ಇರ್ತಾನೆ, ಏನೋ ಸಿಲಿಂಡರ್ ಬ್ಲಾಸ್ಟ್ ಆಯಿತು, ಅವನಿಗೇನೋ ಆಯ್ತು ಅಂದರೆ, ತೊಂದರೆ ಆದರೆ ನಾಳೆ ದಿವಸ ನಿಮಗೆ ಸರ್ಕಾರದಲ್ಲಿ ನಿಮಗೆ ದುಡ್ಡು ಬರಬೇಕಂದ್ರೆ ಹೆಂಗೆ? ನಿಮಗೆ ನಾಳೆ ದಿವಸ ತೊಂದರೆ ಆದರೆ ಯಾರು ಅದ್ರದ್ದು ಜವಾಬ್ದಾರಿ? ನಾನೀಗ ಸರ್ಕಾರದಿಂದ ನನಗೆ ಸಹಾಯ ಆಗಿಲ್ಲ ಅಂತ ನೀವು ಹೇಳ್ತೀರಾ. ನೀವೇ ಸರ್ಕಾರದ ಹೆಸರಿನಲ್ಲೇ ಇಲ್ಲವಲ್ಲ. ನಾನು ಒಬ್ಬ ಲೇಬರ್ ಅಂತ ನಿಮಗೆ ಗೊತ್ತೇ ಇಲ್ಲಲ್ಲ ಸರ್ಕಾರಕ್ಕೆ. ಆ ಸರ್ಕಾರದ ರಿಜಿಸ್ಟರ್ ಬುಕ್ನಲ್ಲಿ ನಾನೊಬ್ಬ ಲೇಬರು, ನಾನೊಬ್ಬ ಕಾರ್ಮಿಕ, ನಾನೊಬ್ಬ ಮೆಕ್ಯಾನಿಕ್, ನಾನೊಬ್ಬ ಟಿಂಕರ್, ನಾನೊಬ್ಬ ಪೇಂಟರು, ನಾನೊಬ್ಬ ವೆಲ್ಡರ್ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ಆ ಸರ್ಕಾರದಕ್ಕೋಸ್ಕರ ಈ ಎಲ್ಲ ಸ್ಕೀಮ್ಗಳು ಬಿಟ್ಟಿದೆ. ನಾನೊಬ್ಬ ಬ್ಯಾಟ್ರಿ ಎಲೆಕ್ಟ್ರಿಷಿಯನ್ ಇರ್ತೇನೆ, ನಾನೇನೋ ಟೆನ್ಷನ್ನಲ್ಲಿ ಕೆಲಸ ಮಾಡ್ತಿರ್ತೇನೆ, ಆ್ಯಸಿಡ್ ಮೈ ಮೇಲೆ ಬೀಳ್ಬೋದು, ಬೆಂಕಿ ಬೀಳ್ಬೋದು. ಇವಾಗ ಈ ಥರ ಗಲೀಜೆಲ್ಲ ಆಗಿರ್ತದೆ, ಆಯಲ್ ಆಗಿರ್ತದೆ ಎಲ್ಲ. ಯಾರೋ ಸಿಗರೇಟ್ ಕುಡ್ದು ಬಿಸಾಕ್ ಹೋಗಿರ್ಬೋದು, ಒಂದು ಲಾರಿ ಕೆಳಗೆ ಮಕ್ಕೊಂಡಿರ್ಬೋದು, ಏನೋ ಆಗ್ಬೋದು. ತೊಂದರೆ ಹೆಂಗ್ ಬೇಕಾದ್ರೂ ಬರ್ಬೋದು. ನಮ್ಮ ಹಣೆ ಬರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ನಮ್ಮ ಹಣೆ ಬರ ಏನು ಹೇಳಕ್ಕಾಗಿಲ್ಲ ಅಂದ್ರೆ ಆಯ್ತು ಅಷ್ಟೇ, ಲೆಕ್ಕಾಚಾರದಲ್ಲಿ ನಮಗಿಲ್ಲ. ಆ ಕಾರ್ಡ್ಗಳು ನೀವು ಮಾಡಿಸ್ಕೊಂಡ್ರೆ ನಿಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ಅದು ದುಡ್ಡು ಬರುತ್ತೆ. ನಾಳೆ ದಿವಸ ನೀವು ಡೆತ್ ಆದ್ರೂ ಕೂಡ ಆ ದುಡ್ಡು ನಿಮ್ಮ ಹೆಂಡತಿ ಮಕ್ಕಳಿಗೆ ಇರುತ್ತೆ. ನಾಮಿನಿ ಬಂದು ನಿಮ್ಮ ವೈಫರ್ಗೆ ಹಾಕ್ಸಿರಿ, ಇಲ್ಲ ನಿಮ್ಮ ಮಕ್ಕಳಿಗೆ ಹಾಕ್ಸಿ, ನಿಮ್ಮ ತಂದೆ ತಾಯಂದ್ರಿಗೆ ಹಾಕ್ಸಿ. ಅದು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಈ ತರ ನೀವು ಮಾಡ್ಕೋಬೇಕು, ಒಂದು ಕಮ್ಯುನಿಟಿ ಮಾಡ್ಕೋಬೇಕು. 15,000 20,000 ಮೆಕ್ಯಾನಿಕ್ಗಳಿದ್ದಾರೆ, ಆದ್ರೆ ಬೇಕಾಬಿಟ್ಟು ಯಾರಿಗೂ ಬಂದಿಲ್ಲ, ಯಾರಿಗೂ ಗೊತ್ತಿಲ್ಲ. ಲಾರಿ ಮೆಕ್ಯಾನಿಕ್ ಇದೆ, ಸಪ್ರೇಟ್ ಇದೆ, ಪಂಚರ್, ಸೈಕಲ್ ಇಂದ ಹಿಡಿದು ಲಾರಿವರೆಗೂ ಇದೆ. ಎಲ್ಲರೂ ಮಾಡಿಸ್ಕೊಂತ ಸೇಫ್ಟಿ ಸರ್ಕಾರ ಕೊಟ್ಟಿದೆ. ನಮ್ಮ ಸಂತೋಷ್ ಲಾಡ್ ಸಾಹೇಬರು ಬೇಕಾದಷ್ಟು ಸ್ಕೀಮ್ಗಳು ಕಾರ್ಮಿಕರಿಗೋಸ್ಕರ ಕೊಡ್ತಾ ಇದ್ದಾರೆ. ನೀವು ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡಿಸ್ಕೊಂಡ್ರೆ ಅದು ನಿಮಗೆ ಒಳ್ಳೇದು ಅಂತ ನಮಗೆ ಮನಸ್ಸಿಗೆ ಅನಿಸಿದೆ. ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ನಮ್ಮ ಹಬೀಬ್ ಬಾಷಾ ರಿಪೋರ್ಟರ್ ಅವರು ಮತ್ತು ನಗರ ಅಧ್ಯಕ್ಷರಾಗಂತ ಗೌಸ್ ಅವರು ಇಲ್ಲೆಲ್ಲ ನಿಮಗೆ ಕಿವಿ ಮಾತು ಹೇಳಿದ್ದಾರೆ. ಇವಾಗ ಅವ್ರು ಹೇಳಿದ್ದಕ್ಕೋಸ್ಕರ ನಿಮಗೆಲ್ಲರಿಗೂ ಗೊತ್ತಾಯಿತು. ಇವಾಗೆಲ್ಲ ನೀವು ಒಂದು ಕಮಿಟಿ ಆಗಿದ್ದೀರಿ. ಅದರಿಂದ ನೀವೆಲ್ಲರೂ ಒಂದು ಓಕೆ ಅಂದರೆ ನಾವೇ ಬಂದು ಅಲ್ಲೇ ಮಾಡಿಸ್ಕೊಂತೀವಿ ಅಂದರೆ ಅಲ್ಲೇ ಮಾಡಿಸ್ಕೋಬೋದು. ಇಲ್ಲ ನೀವೇ ಇಲ್ಲಿ ಹಾಕ್ಸಿ ಅಂದರೆ ನಾವೇ ಇಲ್ಲಿ ಹಾಕ್ಸ್ತೀವಿ. ನಿಮ್ಮ ಸೇಫ್ಟಿ ಮೇಲೆ ಹೋಗುತ್ತೆ. ನಾನು ಹೇಳಿ ಅರ್ಥ ಆಗಿದೆಯಲ್ಲ. ಬ್ಲಡ್ ಕ್ಯಾಂಪ್ಗಳು ಇರ್ತವೆ,
ಹೆಲ್ತ್ ಕ್ಯಾಂಪ್ ಇರ್ತವೆ, ಕಣ್ಣಿನ ತಪಾಸಣೆಗಳು ಇರ್ತವೆ, ಕಿವಿನ ತಪಾಸಣೆ ಇರ್ತವೆ, ಮೂಗಿನ ತಪಾಸಣೆ ಇರ್ತವೆ, ಎಲ್ಲ ಇರುತ್ತೆ. ಹೌದು ಹೌದು. ನಾವು ಕಮಿಟಿ ಮಾಡಿಲ್ಲ ಅಂದ್ರೆ ಏನಿಲ್ಲ, ನೀವು ಲೆಕ್ಕದಲ್ಲಿ ಇರೋದಿಲ್ಲ. ನಿಮ್ಮಷ್ಟಿಗೆ ನೀವು ಕೆಲಸ ಮಾಡ್ಕೋಬಹುದು, ನಿಮ್ಮಷ್ಟಿಗೆ ನೀವು ಹೋಗ್ಬೋದು. ಹೌದಲ್ಲ? ಒಂದು ಕಮ್ಯುನಿಟಿ ಅಂತಿದ್ರೆ ಒಬ್ಬ ಮಕ್ಕಳು ಹಾಸ್ಪಿಟಲ್ ಇರ್ಬೋದು, ಯಾರಿಗೂ ಹಾಸ್ಪಿಟಲ್ ಹೋಗೋದೇ ಇಲ್ವಾ? ಎಲ್ಲರೂ ಆರಾಮಾಗಿರ್ತೀರಾ, ಚೆನ್ನಾಗಿರ್ತೀರಾ, ಯಾರಿಗೂ ತೊಂದರೆ ಬರೋದಿಲ್ವಾ? ಎಲ್ಲರಿಗೂ ಬರುತ್ತಲ್ಲ ತೊಂದರೆ. ಆಪರೇಷನ್ ಮಾಡೋದು ಪ್ರಾಬ್ಲಮ್ ಆಗ್ಬೋದು, ಬ್ಲಡ್ಡಿನ ಪ್ರಾಬ್ಲಮ್ ಆಗ್ಬೋದು, ಕಣ್ಣಿನ ತಪಾಸಣೆಗಳು ಪ್ರಾಬ್ಲಮ್ ಆಗ್ಬೋದು. ಏನ್ ಬೇಕಾದ್ರೂ ಕೂಡ ಒಬ್ಬ ಮನುಷ್ಯನಿಗೆ ಏನ್ ಬೇಕಾದ್ರೂ ಕೂಡ ಬರ್ಬೋದು. ಏನಾನ ರೊಕ್ಕ ಇಕ್ಕ ಕಟ್ಬೇಕು. ಇದಕ್ಕೆ ನಮ್ದ್ರಲ್ಲಿ ಏನು ರೊಕ್ಕ ಗಿಕ್ಕ ಏನು 1 ರೂಪಾಯಿ ಕಟ್ಟಂಗಿಲ್ಲ, ನಾವು ತಗೊಳೋದು ಇಲ್ಲ.